ಆಯ್ತಾ ಕನ್ನಡದ ಬಿಗ್ ಬಾಸ್ ಸ್ಟಾರ್ಟಿಂಗ್ ನಲ್ಲಿ ಕ್ರಿಯೇಟ್ ಮಾಡಿದ್ದ ಕ್ಯೂರಿಯಾಸಿಟಿ ಮುಂದೆ ಈಗ ಆಗಿದ್ಯಾಕೆ ಅಕ್ಸೆಪ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್ ಥೀಮ್ ಸುಳ್ಳಾಯ್ತಾ? ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಪ್ಲೇಸ್ ಕರ್ನಾಟಕ. ನಾನು ಸುಷ್ಮಿತಾ ನಟರಾಜ್. ಬಿಗ್ ಬಾಸ್ ಅನ್ನೋದು ಕನ್ನಡಿಗರಿಗೆ ಜಸ್ಟ್ ಒಂದು ಶೋ ಅಲ್ಲ, ಅದು ಎಮೋಷನ್. ಬಿಗ್ ಬಾಸ್ಗಾಗಿ ಕಾದು ಕುಳಿತು ನೋಡೋ ಕನ್ನಡಿಗರಿದ್ದಾರೆ. ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಎಕ್ಸೆಪ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್ ಥೀಮ್ ಮೇಲೆ ವೀಕ್ಷಕರು ಅಪಾರವಾದ ನಿರೀಕ್ಷೆ ಇಟ್ಕೊಂಡಿದ್ರು. ಆದ್ರೆ ಸ್ಟಾರ್ಟಿಂಗ್ ನಲ್ಲಿ ಕ್ರಿಯೇಟ್ ಆಗಿದ್ದ ಕ್ಯೂರಿಯಾಸಿಟಿ 2 ದಿನಕ್ಕೆ ಕಮ್ಮಿ ಆಗಿದೆ. ಪ್ರತಿದಿನ ಊಟ ಮಾಡೋದು ಮಿಸ್ ಮಾಡಿದ್ರು ಬಿಗ್ ಬಾಸ್ ಶೋ ಮಾತ್ರ ಮಿಸ್ ಮಾಡದೆ ನೋಡ್ತಾ ಇದ್ದ ವೀಕ್ಷಕರಿಗೆ ಈ ಬಾರಿ ನಿರಾಸೆ ಆಗಿರೋದಂತೂ ಪಕ್ಕ. ಬಿಗ್ ಬಾಸ್ ಕೊಡೋ ಸಂದೇಶಗಳನ್ನ ವೀಕ್ಷಕರು ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಯಾವುದೇ ರೀತಿಯ ಕ್ಲಾರಿಟಿ ಇಲ್ಲದೆ ಎಪಿಸೋಡ್ ಎಂಡ್ ಆಗ್ತಾ ಇರೋದು ವೀಕ್ಷಕರಿಗೆ ಇಷ್ಟನೇ ಆಗ್ತಾ ಇಲ್ಲ. ಇನ್ನು ಯಾರಿಂದ ಯಾರು ಯಾವ ಪಾಠ ಕಲಿತಾರೋ ಬಿಡ್ತಾರೋ, ಕನ್ನಡಿಗರಿಗೆ ಮಾತ್ರ ಬಿಗ್ ಬಾಸ್ ಕಡೆಯಿಂದ ಒಂದೊಳ್ಳೆ ಸಂದೇಶ ನಿರೀಕ್ಷೆ ಮಾಡ್ತಾನೆ ಇರ್ತಾರೆ. ಅದರಲ್ಲೂ ಕಿಚ್ಚ ಸುದೀಪ್ ಕಲಿಸುವಂತಹ ಲೈಫ್ ಲೆಸನ್ಸ್ ಕೆಲವರಿಗೆ ದಾರಿದೀಪ. ಅಷ್ಟು ಪ್ರೀತಿಯಿಂದ ಈ ಕಾರ್ಯಕ್ರಮವನ್ನು ನೋಡೋ ವೀಕ್ಷಕರು ಇದೀಗ ಬಿಗ್ ಬಾಸ್ ಬಳಿ ವಿನಂತಿ ಮಾಡ್ತಾ ಇದ್ದಾರೆ. ಹೌದು, ಒಂದು ಕಾಲ ಇತ್ತು ಬಿಗ್ ಬಾಸ್ ಶೋ ಶುರು ಆದ್ರೆ ಮೊದಲು ಲೈಟ್ ಆನ್ ಆಗಿ ವೇಕಪ್ ಸಾಂಗ್ ಪ್ರಸಾರ ಆಗ್ತಾ ಇತ್ತು. ಇಡೀ ದಿನ ನಡೆದ ಘಟನೆಯನ್ನು ಒಂದು ಎಪಿಸೋಡ್ ನಲ್ಲಿ ಸಮಗ್ರವಾಗಿ ಕಟ್ಟಿಕೊಡಲಾಗ್ತಾ ಇತ್ತು. ಕೊನೆಗೆ ಲೈಟ್ಸ್ ಆಫ್ ಆಗ್ತಾ ಇದ್ದ ಹಾಗೆ ಎಪಿಸೋಡ್ ಎಂಡ್ ಮಾಡಲಾಗ್ತಾ ಇತ್ತು. ಇನ್ನು ಎಪಿಸೋಡ್ ನ ಎಂಡಿಂಗ್ ನಲ್ಲಿ ವೀಕ್ಷಕರಿಗೆ ಬಿಗ್ ಬಾಸ್ ಒಂದು ಮೆಸೇಜ್ ಸಹ ಕೊಡ್ತಾ ಇದ್ರು. ಯಾಕಂದ್ರೆ ಪ್ರತಿದಿನ ಸ್ಪರ್ಧಿಗಳಿಗೆ ಬಿಗ್ ಬಾಸ್ ಪಾಠ ಕಲಿಸ್ತಾ ಇದ್ರು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಇದ್ಯಾವುದು ಸಹ ಕಾಣ್ತಾ ಇಲ್ಲ. ಇದನ್ನು ವೀಕ್ಷಕರು ಸಹ ಬಹಳ ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಬಿಗ್ ಬಾಸ್ ಎಪಿಸೋಡ್ ಮುಗಿಯುವಾಗ ಬರ್ತಾ ಇದ್ದ ಸಂದೇಶ ನಿಜಕ್ಕೂ ಮನಮುಟ್ಟುವಂತಿದ್ವು. ಎಷ್ಟರ ಮಟ್ಟಿಗೆ ಅಂದ್ರೆ ಎಷ್ಟೋ ವೀಕ್ಷಕರು ಅದನ್ನ ಬರ್ದಿಟ್ಕೊಳ್ತಾ ಇದ್ರು. ಇನ್ನೂ ಕೆಲವು ಮಂದಿ ಸ್ಕ್ರೀನ್ ಶಾಟ್ ತೆಗೆದು ಸೇವ್ ಮಾಡ್ಕೊಳ್ತಾ ಇದ್ರು. ಆ ಸಂದೇಶಗಳನ್ನ ತಮ್ಮ ಜೀವನದಲ್ಲೂ ಸಹ ಅಳವಡಿಸ್ಕೊಳ್ತಾ ಇದ್ರು. ಆದ್ರೆ ಇತ್ತೀಚೆಗೆ ಯಾವುದೇ ಸಂದೇಶಗಳು ಎಪಿಸೋಡ್ ಎಂಡ್ ವೇಳೆ ಬರ್ತಾ ಇಲ್ಲ. ಇದು ವೀಕ್ಷಕರಿಗೆ ಬೇಸರವಾಗ್ತಾ ಇದೆ. ಹೌದು ವೀಕ್ಷಕರೇ, ಮುಂಚೆ ದಿನದಲ್ಲಿ ಆದ ಎಲ್ಲಾ ಘಟನಾವಳಿಗಳ ಇಣುಕು ನೋಟ ಸಂಚಿಕೆಯಲ್ಲಿ ಇರ್ತಾ ಇತ್ತು. ಆದ್ರೆ ಇತ್ತೀಚಿನ ಸೀಸನ್ಗಳಲ್ಲಿ ನೋಡ್ತಾಳೆ ಸಂಚಿಕೆ ಎಂಡ್ ಆಗ್ತಾ ಇದೆ. ಕುತೂಹಲ ಕಾಯ್ದುಕೊಳ್ಳುವ ಸಲುವಾಗಿ ಟಾಸ್ಕ್ ಮಧ್ಯದಲ್ಲೇ ಅಥವಾ ಕಿತ್ತಾಟದ ನಡುವೆ ಒಂದು ಕ್ಲಾರಿಟಿ ಇಲ್ಲದ ಎಪಿಸೋಡ್ ಎಂಡ್ ಆಗ್ತಾ ಇದೆ. ಇನ್ನು ಟಾಸ್ಕ್ ಮುಗಿಯುವ ಮುನ್ನ, ವಿನ್ನರ್ ಗೊತ್ತಾಗುವ ಮುನ್ನ ಸಂಚಿಕೆ ಮುಗಿತಾ ಇದೆ. ಇನ್ನು 3ನೇ ದಿನದ ಎಪಿಸೋಡ್ ನಲ್ಲೇ ಈ ಟ್ವಿಸ್ಟ್ ಸಹ ನಿರಾಸೆಯಾಗಿ ಹೋಗಿತ್ತು. ಹೀಗಾಗಿ ಫುಲ್ ಡೇ ಶೋನ ವಾಪಸ್ ತನ್ನಿ ಅಂತ ಬಿಗ್ ಬಾಸ್ ಪ್ರಿಯರು ಒತ್ತಾಯಿಸ್ತಾ ಇದ್ದಾರೆ. ಇನ್ನು ಇತ್ತೀಚಿನ ದಿನಗಳಲ್ಲಿ ಬಿಗ್ ಬಾಸ್ ಅಂದ್ರೇನೆ ಕಿತ್ತಾಟ. ಆದ್ರೆ ಬಿಗ್ ಬಾಸ್ ನೋಡೋ ಅಸಲಿ ಫ್ಯಾನ್ಸ್ ಮಾತ್ರ ಕಿತ್ತಾಟ, ಜಗಳ, ಯುದ್ಧಕ್ಕಿಂತ ಫನ್ನಿ ಎಲಿಮೆಂಟ್ಸ್, ಮನೋರಂಜನೆ ಹೆಚ್ಚು ಬಯಸ್ತಾ ಇದ್ದಾರೆ. ಇನ್ನು ಜಗಳಕ್ಕೆ ತಿರುಗುವ ಟಾಸ್ಕ್ ಗಳ ಬದಲಾಗಿ ಮಸ್ತಿ ಮನೋರಂಜನೆ ನೀಡುವ ಟಾಸ್ಕ್ ಗಳನ್ನ ಸ್ಪರ್ಧಿಗಳಿಗೆ ಬಿಗ್ ಬಾಸ್ ಕೊಡಲಿ ಎಂದು ವೀಕ್ಷಕರು ಸಹ ನಿರೀಕ್ಷಿಸ್ತಾ ಇದ್ದಾರೆ. ಏನೇ ಹೇಳಿ ವೀಕ್ಷಕರೇ, ಬಿಗ್ ಬಾಸ್ ನ ಅಕ್ಸೆಪ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್ ಥೀಮ್ ಮೇಲೆ ಇದ್ದ ನಿರೀಕ್ಷೆ ಇದೀಗ ಇಲ್ಲದಂತೆ ಆಗಿದೆ. ಸ್ಟಾರ್ಟಿಂಗ್ ನಲ್ಲಿ ಕ್ರಿಯೇಟ್ ಮಾಡಿದಂತಹ ಕ್ಯೂರಿಯಾಸಿಟಿ ಇದೀಗ ಕಾಣೆ ಆಗಿ ಹೋಗಿದೆ. ವೀಕ್ಷಕರು ಕ್ಲಾರಿಟಿ ಇಲ್ಲದ ಎಪಿಸೋಡ್ಗಳಿಂದ ಬೇಸರ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಎಲ್ಲಾ ಗೊಂದಲಗಳಿಗೆ ವಾರಾಂತ್ಯದ ಕಿಚ್ಚನ ಪಂಚಾಯಿತಿಯಲ್ಲಿ ತೆರೆ ಬೀಳಲಿದೆಯಾ ಎಂಬುದನ್ನು ಸಹ ಕಾದು ನೋಡಬೇಕಾಗಿದೆ. ಇದಾಗಿತ್ತು ಈ ಕ್ಷಣದ ಸುದ್ದಿ. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಸ್ಪೀಡ್ ಪ್ಲೇಸ್ ಕರ್ನಾಟಕ. ನಿಮ್ಮಿಂದ ನಿಮಗಾಗಿ, ನಿಮಗೋಸ್ಕರ.